ಜಾಮೂನ್ ತಿಂತೀಯಾ? ಇಲ್ಲಿ ಪಕ್ಕ ನಿಂದೆ ನೋಡು ಚಿಕ್ಕದ್ 4-3 ಜಾಮೂನ್ ಬೇಕಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ವೆಲ್ಕಮ್ ಟು ಅಣ್ಣ ಇನ್ನು ಏನೋ ಬೇಕಣ್ಣ. ಮಿಸ್ಟರ್ ಬೀಸ್ಟ್. ಮಿಸ್ಟರ್ ಬೀಸ್ಟ್ ಗೊತ್ತಿಲ್ಲ? ಗೊತ್ತು ನಂಗೆ ಮಿಸ್ಟರ್ ಬಿನ್ ಒಂದೇ ಗೊತ್ತಿರೋದು, ಮಿಸ್ಟರ್ ಬಿಸ್ಟ್ ಗೊತ್ತಿಲ್ಲ. ನಾವ್ ಹೆಂಗಿದ್ರು ಕಾಸು ಇಲ್ದಿರ ಬಂದ್ಬಿಟ್ಟಿದ್ದೀರಿ. ಸೊ ಒಂದು QR ಹಾಕ್ತೀನಿ, ಎಲ್ರು 100 ರೂಪಾಯಿ ಹಾಕ್ಬಿಡಿ. ಎಷ್ಟು ಜನ ನೋಡ್ತೀರೋ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಬೇಡಿ. ಹಾಯ್ ಹಲೋ ನಮಸ್ಕಾರ ಕರುನಾಡು, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ, ಇವತ್ತು ನನ್ನ ಡೈಲಿ ಲೈಫ್ ಹೇಗಿರುತ್ತೆ, ಇವತ್ತು ದಿನ ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಡೈಲಿ ಲೈಫು ನಂದು ಎಲ್ಲರ ಥರನೇ, ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅಷ್ಟೆ. ನಾರ್ಮಲಾಗಿ ಎಲ್ಲ ದಿನ ಎದ್ದೇಳೋ ಥರ ಬೆಳಗ್ಗೆ ಎದ್ದೆ, ಆಫೀಸಿಗೆ ರೆಡಿ ಆದೆ. ಮಮ್ಮಿ ಟಿಫನ್ ಮಾಡಿ ಇಟ್ಟಿದ್ರು, ತಿಂದ್ಬಿಟ್ಟು ಆಫೀಸಿಗೆ ಬಂದೆ. ಇನ್ನು ಮುಂದೆ ಮಾತಾಡೋಕ್ಕಿಂತ ಮುಂಚೆ ನನ್ನ ಆಫೀಸು, ನನ್ನ ಕ್ಯಾಬಿನು, ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ, ಒಂದು ಕ್ಲಿಪ್ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಡು ಬನ್ನಿ. ನೋಡಿ, ಇದೇ ನಮ್ಮ ಆಫೀಸು, ರೆನಾಲ್ಟ್ ಸರ್ಜಾಪುರ. ಇಲ್ಲೇ ನಾನು ಕೆಲಸ ಮಾಡೋದು, ಆಟೋಮೊಬೈಲ್ಸ್ ಫೀಲ್ಡಲ್ಲಿ. ಬನ್ನಿ ಪಂಚ್ ಮಾಡಿ ಒಳಗಡೆ ಹೋಗೋಣ. ನನ್ನ ಕ್ಯಾಬಿನ್ನು, ನನ್ನ ಫ್ರೆಂಡ್ಸ್ನ ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಪಂಚ್ ಮಾಡಿ ಒಳಗಡೆ ಬಂದೆ, ನನ್ನ ಕ್ಯಾಬಿನ್ಗೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಆಫೀಸ್ ಅವರ್ಸಲ್ಲಿ ಶೂಟಿಂಗ್ ಮಾಡೋಂಗಿಲ್ಲ ಒಳಗಡೆ ಎಲ್ಲ, ಬಟ್ ಇನ್ನೂ ಪ್ರೇಯರ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಟೈಮ್ ಇದೆ. ಅದಕ್ಕೆ ಆ ಗ್ಯಾಪಲ್ಲಿ ನನ್ನ ಕ್ಯಾಬಿನ, ನನ್ನ ಫ್ರೆಂಡ್ಸ್ನ ತೋರಿಸ್ತೀನಿ. ನೋಡಿ, ಇದೇ ನನ್ನ ಕ್ಯಾಬಿನು, ನನ್ನ ವಾಟ್ರ್ ಬಾಟ್ಲು, ನನ್ನ ಬ್ಯಾಗು. ಬನ್ನಿ ಈಗ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ. ನಮಸ್ತೆ, ಸಚಿನ್ ಅಂತ. ಹೇಳು. ಸಚಿನ್ ಅಂತ, ಫೈನಾನ್ಸ್ ಟೀಮ್ ಇವನು ನಮ್ಮ ಆಫೀಸಲ್ಲಿ. ನನ್ನ ಬಾಂಬೈದ. ಹೇಳು, ನನ್ನ ಚಾನಲ್ಗೆ ಹೇಳು. ಹಾಯ್. ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ ಹೇಳು. ಲೈಕ್, ಫಾಲೋ ಅಂಡ್ ಸಬ್ಸ್ಕ್ರೈಬ್, ಶೇರ್. ಏನ್ ನನ್ನ ಯೂಟ್ಯೂಬ್ ಚಾನಲ್ ಕ್ರಿಯಾ ಸ್ಟುಡಿಯೋಸ್. ಇನ್ನೊಬ್ಬನ ಮೀಟ್ ಮಾಡಿಸ್ತೀನಿ, ನಮ್ಮ ರೆನಾಲ್ಟ್ ಕಾರ್ ಶೋರೂಮ್ ಅಕೌಂಟ್ಸ್ ಇನ್ಚಾರ್ಜ್ ಕಾರ್ತಿಕ್ ಅಂತ. ಹೇಳ. ವಾಯ್ಸ್ ಬರ್ತಾ ಇಲ್ಲ ಅಷ್ಟೇ. ಹಾಯ್ ಗಾಯ್ಸ್, ಹೇಳು. ವೆಲ್ಕಮ್ ಟು ಅಣ್ಣ ಇನ್ನು ಏನೋ ಬೇಕಣ್ಣ. ವೆಲ್ಕಮ್ ಟು ಅವರ್ ನ್ಯೂ ಲಾಗ್, ರೋಮಿಂಗ್ ವಿತ್ ಕಾರ್ತಿಕ್. ನೋಡಿ, ಅವನ್ ಚಾನೆಲ್ ನ ಪ್ರಮೋಟ್ ಮಾಡ್ದ ಯಾಪಲ್ಲಿ. ಒಂದು ಮೋಟೋ ಬ್ಲಾಗ್ ಇದೆ, ರೂಮಿಂಗ್ ವಿತ್ ಕಾರ್ತಿಕ್ ಅಂತ. ಫೋಟೋ ಬ್ಲಾಗ್ ಏನಾದ್ರು ಬೇಕಂದ್ರೆ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದು ರೋಮ್ ಆಗ್ತಾನೆ ಇರುತ್ತೆ. ನನ್ನ ಚಾನಲ್ ಏನೂ ಇಲ್ಲ, ನಾನು ಅವಾಗ ಬರ್ತಾ ಇರ್ತೀನಿ ಅಷ್ಟೇ. ಯಾಕೆ? ಇಬ್ಬರು ಚಾನಲ್ ಬರ್ತೀನಿ ಇವಾಗ. ಇನ್ನೊಬ್ಬನ್ ಮೀಟ್ ಮಾಡಿಸ್ತೀನಿ ಬನ್ನಿ. ನೋಡಿ, ಇನ್ನೊಬ್ಬನ ಪರಿಚಯ ಮಾಡ್ಸೋಣ ಅಂದ್ರೆ ಇವ್ನ್ ಬಂದಿಲ್ಲಿ ಮುಚ್ಚಿಕೊಂಡಿದ್ದಾನೆ, ಸಂಕೋಚ ಜಾಸ್ತಿ. ಇವಾಗ ಹೇಳು. ಹಾಯ್ ಗೈಸ್, ನನ್ನ ಫ್ರೆಂಡ್ ಗವಿ ಅಂತ, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್, ಎಕ್ಸ್ಚೇಂಜ್ ಕಾರ್ಸ್ ಎಲ್ಲ ಇವನ್ನ ಹ್ಯಾಂಡಲ್ ಮಾಡೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುವ. ನಮ್ಮ ಕೃಷ್ಣನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ ನನ್ನ ಯೂಟ್ಯೂಬ್ ಚಾನಲ್ ಆಮೇಲೆ ಹೇಳ್ತೀನಿ, ನೆನಪಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಕೆಲಸ ಸ್ಟಾರ್ಟ್ ಮಾಡೋಣ. ನೋಡ್ಕೊಂಡು ಬಂದ್ರೆ, ಇನ್ನು ನನ್ನ ಕೆಲಸದ ಬಗ್ಗೆ ಹೇಳಬೇಕಪ್ಪ ಅಂದರೆ, ನಾನು ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಏನಪ್ಪ ಅಂದರೆ ಕೊರಿಯರ್ ಬಾಯ್ ಥರ. ಅಂದರೆ ಈಗ ನಮ್ಮ ಆಫೀಸಲ್ಲಿ ಏನೇ ಬಿಲ್ಸು ಡಾಕ್ಯುಮೆಂಟ್ಸ್ ಇದ್ದರು ಅದನ್ನು ನಮ್ಮ ಹೆಡ್ ಆಫೀಸ್ ಇದೆ ಗುರುಗುಂಟೆಪಾಳ್ಯದಲ್ಲಿ, ನಮ್ಮದು ಅಲ್ಲಿ ಒಂದು ರೆನಾಲ್ಟ್ ಬ್ರ್ಯಾಂಚ್ ಇದೆ, ಅದು ರೆನೋಗೆ ಹೆಡ್ ಆಫೀಸ್ ಥರ. ಅಲ್ಲಿ ಹೋಗಿ ಇವರು ಕೊಡೋ ಬಿಲ್ಸ್ ಆಗಿರ್ಬೋದು, ಏನೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದನ್ನು ಸಬ್ಮಿಟ್ ಮಾಡಬೇಕು. ಮತ್ತು ಅಲ್ಲಿಂದ ಕೆಲವು ಡಾಕ್ಯುಮೆಂಟ್ಸ್ ತರೋದಿರುತ್ತೆ ಬ್ರ್ಯಾಂಚ್ಗೆ, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದು ಬ್ರ್ಯಾಂಚಿಗೆ ಸಬ್ಮಿಟ್ ಮಾಡಬೇಕು. ಇನ್ನು ಅದು ಬಿಟ್ಟು ಕೆಲವೊಂದು ಸಲ ಕಸ್ಟಮರ್ ಪ್ಲೇಸ್ಗೆ ಹೋಗಬೇಕು ಏನಾದ್ರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ, ಮತ್ತು ಕೆಲವೊಂದು ಕಂಪ್ನಿಗಳ ಹತ್ರ ಹೋಗಬೇಕು ಸಿಗ್ನೇಚರ್ ಕಲೆಕ್ಟ್ ಮಾಡೋಕ್ಕೆ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಕ್ಕೆ. ಈ ಥರ ಓಡಾಡೋದೇ ನನ್ನ ಕೆಲಸ. ಬೆಳಗ್ಗೆ ಬಂದು ಪ್ರೇಯರ್ ಮಾಡಿ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಕಂಪ್ನಿ ಕಲ್ಚರ್ ನನಗೆ ತುಂಬ ಇಷ್ಟ. ಅಂದರೆ ಪ್ರೇಯರ್ ನಾನು ಸ್ಕೂಲಲ್ಲೇ ಲಾಸ್ಟ್ PUCಲೇ ಒಂದು 2-3 ಸಲ ಹೋಗಿರ್ಬೋದೇನೋ, ಡಿಗ್ರಿಲಂತೂ ಹೆಜ್ಜೆನೇ ಇಟ್ಟಿಲ್ಲ ಪ್ರೇಯರ್ಗೆ. ಬಟ್ ನಮ್ಮ ಈ ಕಂಪ್ನೀಲಿ ಕಲ್ಚರ್ ಇದೆ,
ಏನಪ್ಪ ಅಂದರೆ ಕಂಪಲ್ಸರಿ 9:30ಗೆ ಎಲ್ಲ ಎಂಪ್ಲಾಯೀಸು ಬಂದಿರಬೇಕು. ಪ್ರೇಯರ್ ಕಂಪಲ್ಸರಿ, ಎಲ್ಲರೂ ಸೇರಿ ರಾಷ್ಟ್ರಗೀತೆ ಆಡಬೇಕು. ಅದಾದಮೇಲೆ ಅವ್ರವ್ರ ಕೆಲಸ ಅವ್ರು ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ನಮ್ಮ ಕಂಪ್ನಿ ಕಲ್ಚರು. ನಮ್ಮ ಕಂಪ್ನಿ ಕಲ್ಚರ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇದಿಷ್ಟು ನನ್ನ ಕೆಲಸದ ಬಗ್ಗೆ ಇನ್ಫಾರ್ಮೇಷನು. ಇವತ್ತು ಅದೇ ಒಂದು ಕೆಲಸದ ಮೇಲೆ ಒಂದು ಕಂಪ್ನಿಗೆ ಹೋಗ್ತಾಯಿದ್ದೀನಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ. ನನ್ನ ಕೆಲಸ ದಿನ ಇದೆ ಡ್ರೈವಿಂಗ್ ಮಾಡೋದು, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗೋದು. ನಮ್ಮ ದಿನ ಎಲ್ಲ ಇದರಲ್ಲೇ ಆಗೋಗುತ್ತೆ. ನಮ್ಮದು ಕಂಪ್ನಿ ಒಳಗಡೆ ಅಷ್ಟೊಂದೇನು ಕೆಲಸ ಇರೋಲ್ಲ, ಎಲ್ಲ ಹೊರಗಡೆನೇ ಹೋಗೋದು ಬರೋದು. ಮತ್ತು ನಮಗೆ ಟೈಮಿಂಗ್ಸ್ ಇರೋಲ್ಲ. ಒಂದು ಸಲ ಮಾರ್ನಿಂಗ್ ಪಂಚ್ ಮಾಡಿ ಪ್ರೇಯರ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇವತ್ತೆಲ್ಲಿ ಹೋಗ್ತೀವಿ, ಯಾವಾಗ ಬರ್ತೀವಿ, ಟೈಮಿಂಗ್ಸ್ ಪಕ್ಕಾ ಇರೋಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ಎಷ್ಟು ಕಿಲೋಮೀಟ್ರ್ ಇದೆ, ಯಾವ ಪ್ಲೇಸಿಗೆ ಹೋಗ್ತಾಯಿದ್ದೀರಿ, ಅಲ್ಲಿ ಎಷ್ಟೊತ್ತು ಆಗ್ಬೋದು, ಅದ್ರ ಮೇಲೆ ನಮ್ಮ ಕೆಲಸ ಡಿಪೆಂಡ್ ಆಗಿರುತ್ತೆ. ಏನೇನು ಕೆಲಸ ಇರುತ್ತೋ ಅವತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಬಂದು ವಾಪಸ್ ಕಂಪ್ನಿಗೆ ಬಂದು ಅವ್ರಿಗೇನಾರು ಹ್ಯಾಂಡ್ ಓವರ್ ಮಾಡೋ ಡಾಕ್ಯುಮೆಂಟ್ಸ್ ಇದ್ದರೆ ಎಲ್ಲ ಕೊಟ್ಟು, ಬೇಗ ಬಂದರೆ ಇನ್ನೂ ಏನಾರು ಎಲ್ಲಾದರೂ ಹೋಗೋದಿದ್ರೆ ಹೇಳ್ತಾರೆ, ಇಲ್ಲಾಂದರೆ ಎಲ್ಲೂ ಇರೋಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮನೆಗೆ ಹೊರಡ್ತೀವಿ. ಇದು ನನ್ನ ಕೆಲಸ, ದಿನನಿತ್ಯ ಇದೇ ಕೆಲಸ ನಾನು ಮಾಡೋದು. ಮತ್ತು ಗಾಯ್ಸ್ ಸಮಾಚಾರ, ಯಪ್ಪ ಏನು ಬಿಸಿಲು ಗುರು. ಹೊರಗಡೆ ಬಂದರೆ ಅಂತೂ ಸುಟ್ಟೋಗ್ತೀವಿ. ಒಳಗಡೆ ಇದ್ರೂ ಶೆಕೆ, ಆಚೆ ಇದ್ರೂ ಶೆಕೆ, ಬಿಸಿಲು ಬಿಸಿಲು ಬಿಸಿಲು. ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಬಿಸಿಲು ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಸಿಗ್ನಲ್ ಬಿತ್ತು. ಓ, ನಮ್ಮವ್ರಿಗೆ ಗೊತ್ತಲ್ಲ ಸಿಗ್ನಲ್ ಎಲ್ಲ ಫಾಲೋ ಮಾಡಲ್ಲ. ವಿ ಆರ್ ಇಂಡಿಯನ್ಸ್. ನಮಗೆ ಹೋಗ್ತಾ ಇರಬೇಕಷ್ಟೇ, ಗಾಡಿ ನಿಲ್ಬಾರ್ದು. ಮತ್ತು ಇನ್ನೊಂದು ಹೇಳೋದು ಮರ್ತೆ, ದಿನ ವೀಡಿಯೋಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಬಟ್ ಒಂದು ವೀಡಿಯೋ ಮಾಡಿ 3 ದಿನ ಆದಮೇಲೆ 2ನೇ ವೀಡಿಯೋ ಮಾಡ್ತಾಯಿದ್ದೀನಿ. ರೀಸನ್ ಇಷ್ಟೇ, ಜಾಬ್ ಬೇರೆ ಮಾಡ್ತಾಯಿದ್ದೀನಿ. ಈಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹೊಸ್ಬಲ್ವಾ, ಸಡನ್ನಾಗಿ ಗೊತ್ತಾಗ್ತಾಯಿಲ್ಲ ಯಾವ ಟೈಮಲ್ಲಿ ಏನು ಮಾಡಬೇಕು, ವೀಡಿಯೋಸ್ಗೆ ಟೈಮ್ ಹೆಂಗೆ ತೊಗೊಬೇಕು, ಎಡಿಟಿಂಗ್ ಹೆಂಗೆ ತೊಗೊಬೇಕು ಅಂತ ಗೊತ್ತಾಗ್ತಿಲ್ಲ. ಎಡಿಟಿಂಗ್ ಹೊಸ್ಬ ಕೂಡ. ನನ್ನ ಮೊದಲನೇ ವೀಡಿಯೋ ಎಡಿಟ್ ಮಾಡೋಕ್ಕೆ ನನಗೆ 7 ಅವರ್ ಹಿಡಿತು. ಹೋಗ್ತಾ ಹೋಗ್ತಾ ಬೇಗ ಕಲಿತೀನಿ. ಆದಷ್ಟು ಬೇಗ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹತ್ರ ಯಾವುದೇ ಕ್ಯಾಮ್ರಾ ಆಗಲಿ ಮೈಕ್ ಆಗಲಿ ಇಲ್ಲ. ಮೊಬೈಲೆಲ್ಲ ಶೂಟ್ ಮಾಡೋದು ಮತ್ತು ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ವೀಡಿಯೋ ಎಲ್ಲ ಆದಮೇಲೆ. ಒಂದು ಮೈಕ್ ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ನನ್ನ ಡ್ರೈವಿಂಗ್ ಜಾಬ್ ಅಲ್ವಾ, ಆಚೆಗಡೆ ತುಂಬ ಓಡಾಡ್ತಾ ಇರ್ತೀನಿ. ಒಂದು ಮೈಕ್ ಇದ್ದರೆ ಯೂಸ್ ಆಗುತ್ತೆ ಅಂತ ಒಂದು ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಆ ಮೈಕ್ ಬಂದಮೇಲೆ ಅನ್ಬಾಕ್ಸ್ ಮಾಡ್ತೀನಿ, ಆ ಮೈಕ್ ಹೇಗಿದೆ ಏನು ಅಂತ. ನಿಮಗೂ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಬೇಕಾದ್ರೆ ಪರ್ಚೇಸ್ ಮಾಡಿ. ಬಂದಮೇಲೆ ಹೇಳ್ತೀನಿ ನನ್ನ ಅನುಭವ ಹೇಗಿದೆ, ಅದು ಯೂಸ್ ಆಗುತ್ತಾ ನನಗೆ ಇಲ್ಲ ಅಂತ. ಮೇಯ್ನ್ ತೊಗೊಳ್ತಿರೋ ಉದ್ದೇಶ, ಔಟ್ಡೋರಲ್ಲಿ ಜಾಸ್ತಿ ಓಡಾಡೋದ್ರಿಂದ ತುಂಬ ನಾಯ್ಸ್ ಇರುತ್ತೆ, ಅದಕ್ಕೋಸ್ಕರ ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಬಂದಮೇಲೆ ನೋಡೋಣ ಹೇಗಿರುತ್ತೆ. ಸರಿ ಗಾಯ್ಸ್, ಜಾಸ್ತಿ ಮಾತು ಅನ್ನೋದಕ್ಕಿಂತ ಮುಂಚೆ ಕೆಲಸ ಮಾಡಬೇಕು. ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇರೋದು. ಅದು ಹೆಲ್ಮೆಟ್ಗೆ ಒಂದು ಮೌಂಟ್ ಹಾಕಿ ಮೊಬೈಲ್ ಇಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಸೊ ಸಿಟಿ ಕಡೆ ಬೇರೆ ಹೋಗಬೇಕು, ಗಾಡಿ ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು. ಸ್ವಲ್ಪ ಭಯ ಬೇರೆ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಹೆಂಗೆ ಓಡಿಸ್ತೀನಿ ಏನು ಅಂತ. ಅದಕ್ಕೆ ಸಾಕು, ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಮತ್ತು ಸಂಜೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ಮೇಯ್ನು ರೋಡಲ್ಲಿ ಓಡಾಡೋಗ ಹುಷಾರಾಗಿರಿ, ನಿಧಾನಾಗಿ ಹೋಗಿ. ನಿಮ್ಮನ್ನು ನಂಬ್ಕೊಂಡು ಮನೇಲಿ ತುಂಬ ಜನ ಕಾಯ್ತಾ ಇರ್ತಾರೆ, 1-2 ನಿಮಿಷ ಲೇಟಾದ್ರೂ ಪರವಾಗಿಲ್ಲ. ಮತ್ತು ಬಿಸಿಲು ಜಾಸ್ತಿ ಇದೆ ನಡುವೆ, ಹುಷಾರು. ಆದಷ್ಟು ಕೊಕೊನಟ್ ವಾಟ್ರ್ ತಗೊಳ್ಳಿ, ವಾಟ್ರ್ ಮಿಲನ್ ತಗೊಳ್ಳಿ, ಕೋಸಂಬರಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿಲಲ್ಲಿ ಆದಷ್ಟು ಚಿಲ್ಲಾಗಿರಿ. ಓಕೆ, ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇನ್ನೇ ಕೆಲಸ ಮುಗಿಸ್ಕೊಂಡು ವಾಪಸ್ ಕಂಪ್ನಿಗೆ ಹೋಗಿ ಮತ್ತೆ ಏನು ಕೆಲಸ ಇದೆ ನೋಡಿಕೊಂಡು, ಕೆಲಸ ಏನಿಲ್ಲ ಅಂದರೆ ಮನೆಗೆ ಹೊರಡೋದೆ. ನೋಡೋಣ ಸಂಜೆ ಹೇಗಿರುತ್ತೆ ಅಂತ. ಕೆಲಸ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಗಾಯ್ಸ್. ಟೇಕ್ ಕೇರ್. A few moments later. ಅಷ್ಟೇ ಗಾಯ್ಸ್, ಇವತ್ತಿನ ಡೇ ಕೆಲಸ ಮುಗೀತು, ಮನೆಗೆ ಹೋಗ್ತಿದ್ದೆ. ನನ್ನ ಫ್ರೆಂಡು ಏನಾರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಬಾ ಅಂತ ಕರೆದ. ಹಾಗೆ ಬಂದ್ವಿ, ಇಲ್ಲಿ ಸ್ನ್ಯಾಕ್ಸ್ ಕಾಯ್ತಾ ಇದೀವಿ. ನನ್ನ ಫ್ರೆಂಡನ್ನು ತೋರಿಸ್ತೀನಿ ನೋಡಿ, ಹಾಯ್. ಇವನು ಯಶಸ್ ಅಂತ. ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಈಗ ಇವ್ರು ಸ್ವಲ್ಪ ಸ್ನ್ಯಾಕ್ಸ್ ಕೇಕ್ಸ್ ತಿನ್ಕೊಂಡು ಅವನ ಮನೆಗೆ ಅವ್ರು ಹೋಗ್ತಾರೆ, ನಮ್ಮ ಮನೆಗೆ ನಾವು ಹೋಗ್ತೀವಿ ಅಷ್ಟೇ. ಅಷ್ಟೇ.
ಅಷ್ಟೇ. ನಾವು ಸ್ನ್ಯಾಕ್ಸ್ಗೆ ಒಂದು ಲಾಲಿಪಾಪ್ ತಗೊಂಡ್ರಿ. ಫೀಸ್ ತುಂಬಾ ಕಮ್ಮಿ ಕೊಟ್ಟವ್ರೆ. ಇವನೊಬ್ಬನ್ಗೆ ಸಾಲಲ್ಲ ಫ್ರೆಂಡ್ಸ್ ಇದೆ. ಮತ್ತೆ ಬಿಡಿ, ನಾನು ನೋಡಿ ನಾನು ಹೇಳ್ದೆ ತಾನೆ ಒಬ್ಬನ್ಗೆ ಸಾಲಲ್ಲ ಅಂತ. ನೋಡಿ ಅಷ್ಟೇ. ಬೆಳ್ಳುಳ್ಳಿ ಕಬಾಬ್ ಚಿಕನ್ ಲಾಲಿಪಾಪ್ ಅದು ನೋಡಿ. ನೋಡಿ ಫ್ರೆಂಡ್, ಚಿಕನ್ ಕಬಾಬ್ ಒಂದು ತಿನ್ಬಿಟ್ಟು ಹೋಗೋಣ ಅಂತ ಕರ್ಕೊಂಬಂದು ಏನೇನ್ ತಿಂತದೆ ನೋಡಿ. ಎಷ್ಟ್ ತಿಂದ್ರು ಸಾಲಲ್ಲ ಇವನ್ಗೆ. ಇಷ್ಟೆಲ್ಲ ತಿನ್ಬಿಟ್ಟು ಏನಂತದೆ ನೋಡಿ. ಇದು ಬೇರೆಯವ್ರ ಟೇಬಲ್, ನಮ್ ಟೇಬಲ್ ಅಲ್ಲ. ನಾವು ಸುಮ್ನೆ ಬಂದ್ರಿ. ಇವಾಗ ನಾವು ತಿಂದಿರೋದಲ್ಲ. ನೋಡಿದ್ರಾ, ಹೆಂಗಿದ್ರು ಕಾಸು ಇಲ್ದಿರ ಬಂದ್ಬಿಟ್ಟಿದ್ದೀರಿ. ಸೊ ಒಂದು QR ಹಾಕ್ತೀನಿ, ಎಲ್ರು 100 ರೂಪಾಯಿ ಹಾಕ್ಬಿಡಿ. ಎಷ್ಟ್ ಜನ ನೋಡ್ತೀರೋ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಬೇಡಿ. ಜನ ಹಂಗೆ ಮೆಟ್ಮೆಂಟಲ್ಲಿ ಹೊಡಿತಾರೆ ನೋಡಿ. ಅಷ್ಟೆಲ್ಲ ತಿಂದ್ರು ಮತ್ತೆ ಬಂದು ಜಾಮೂನ್ ತಗೊಂಡಿದ್ದಾನೆ. ಮತ್ತೆ ಬಂದು ಜಾಮೂನು, ಸ್ಪ್ರೈಟು. ಮನೆಗೆ ಹೋಗಿ ಊಟ ಮಾಡ್ತಿಲ್ಲಾರೋ? ಇದು ಸ್ನಾಕ್ಸ್ ಅಷ್ಟೇ, ಹಾ, ಸ್ಟಾರ್ಟರ್ಸ್. ಇಷ್ಟೊತ್ತು ತಿಂದಿರೋದು ಸ್ಟಾರ್ಟರ್ಸ್. ಬಿಲ್ ಪಕ್ಕ ನಿಂದೆ ಜಾಮೂನ್ ತಿಂತೀಯಾ? ಬಿಲ್ ಪಕ್ಕ ನಿಂದೆ ನೋಡು, ಚಿಕ್ಕದ್ 4-3 ಜಾಮೂನ್ ಬೇಕಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಿಲ್ ಪಕ್ಕ ಕಟ್ತೇತಾನೆ. ಫುಡ್ ಎಲ್ಲ ತಿಂತೀಯಾ? ಇಲ್ಲೋ? ಲೈಕ್ ಬಿರಿಯಾನಿ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ. ಬಿಲ್ ಕಟ್ತೀವಿ ಅಂತ ಹೇಳೋ. ಕೇಳಿಸ್ತಾ ಇಲ್ಲ. ನಂಗೆ ಗೊತ್ತು ಅಂತ ಕೇಳ ಹೆಂಗ್ ಬಿಲ್ ಕಟ್ಸೋದಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋ. ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದು ನಿನ್ ಚಾನಲ್? ನಿಂದು ನಂದು ಇರ್ಬಾರ್ದು ಒಂದೇ. ಚಾನಲ್ ಹೆಸರು ಹೇಳ. ಕ್ಯಾರಿ ಮಿನಾಟಿ ಗೊತ್ತಾ? ಯಾವ್ದು ಕ್ಯಾರಿ ಮಿನಾಟಿ? ಮಿಸ್ಟರ್ ಬೀಸ್ಟ್. ಮಿಸ್ಟರ್ ಬೀಸ್ಟ್ ಗೊತ್ತಿಲ್ಲ? ಗೊತ್ತು ನಂಗೆ. ಮಿಸ್ಟರ್ ಬಿನ್ ಒಂದೇ ಗೊತ್ತಿರೋದು, Mr. ಮಿಸ್ಟರ್ Beast ಬಿಸ್ಟ್ ಗೊತ್ತಿಲ್ಲ ಅಷ್ಟೇ. ಗಾಯ್ಸ್ ತಿನ್ಬಿಟ್ಟು ಮನೆಗೆ ಹೋಗಿ ಮಮ್ಮಿ ಏನಾರು ಅಡ್ಗೆ ಮಾಡಿದ್ರೆ ತಿನ್ಬಿಟ್ಟು ಮಲ್ಕೊಳೋದು. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೊಸಬ್ರು ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಮ್ಮ ಕ್ರಿಯಾ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.